The fourth, seventh and the last term of GP are 10, 8 and 2560 respectively. Find the first term and the number of terms in the GP. This is the question. ಏನಿದೆ ಅಂತಂದರೆ the fourth term, the seventh term and the last term of the GP are 10, 8 and 2560. ಡಾಟಾನ ಬರೀಕೊಳ್ತೀನಿ ನಾನು. Fourth term, that is A4. A4 equal to 10. Seventh term A7 equal to 80. And the last term ಅಂತಂದರೆ ಇಲ್ಲಿ AN ಅಂತ ಅನ್ಕೊಳ್ಬೇಕು. AN equal to 2560. We have to find first term A ಫೈಂಡ್ ಔಟ್ ಮಾಡಬೇಕು. ಅದಾದಮೇಲೆ ನಂಬರ್ ಆಫ್ ಟರ್ಮ್ಸ್ N equal to ಕ್ವಶನ್ ಮಾರ್ಕ್, ಇವೆರಡನ್ನು ಫೈಂಡ್ ಔಟ್ ಮಾಡಬೇಕು. ಇದೇ ಪ್ರೊಸೆಸ್ಸಲ್ಲಿ ಕಾಮನ್ ರೇಷಿಯೋ ಏನಾದರೂ ಫೈಂಡ್ ಮಾಡಬೇಕಾಯ್ತು ಅಂತಂದರೆ ಅದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಏನು ಕೊಟ್ಟಿದ್ದಾರೆ? A4 ಕೊಟ್ಟಿದ್ದಾರೆ, ಇಲ್ಲಿ A7 ಕೊಟ್ಟಿದ್ದಾರೆ. A4 ಈಸ್ ನಥಿಂಗ್ ಬಟ್ AR ಕ್ಯೂಬ್. ಇಲ್ಲಿ 4 ಇದೆ ಅಂತಂದರೆ R ಪವರಲ್ಲಿ ಒಂದು ಕಡಿಮೆ 3 ಬರಬೇಕು. AR ಕ್ಯೂಬ್ ಈಕ್ವಲ್ ಟು 10. ಇಲ್ಲಿ A7 ಇದೆ ಅಂತಂದರೆ AR ಟು ದ ಪವರ್ ಆಫ್ 6 ಈಕ್ವಲ್ ಟು 80. ಇಲ್ಲಿ 7 ಇದೆ, ಸೊ ಪವರಲ್ಲಿ 6 ಬರಬೇಕು. ಆಲ್ರೆಡಿ ಈ ಥರದ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನೋಡ್ರಿ. ಡಿವೈಡ್ ಮಾಡಿಬಿಡಿ ಈ ಈಕ್ವೇಷನನ್ನು ಈ ಈಕ್ವೇಷನಿಂದ ಡಿವೈಡ್ ಮಾಡಿ. ಸೊ ಡಿವೈಡೆಡ್ ಬೈ AR ಕ್ಯೂಬ್, ಇಲ್ಲೂ ಕೂಡ ಡಿವೈಡ್ ಬೈ 10. A ಕ್ಯಾನ್ಸಲ್ ಆಯಿತು, R ಕ್ಯೂಬ್ ಕಂಪ್ಲೀಟ್ ಆಗೋಯಿತು. ಇಲ್ಲಿ R ಕ್ಯೂಬ್ ಹೋಗಲಿ, ಇನ್ನೂ R ಕ್ಯೂಬ್ ಇದೆ, ಯಾಕಂದರೆ R ಟು ದ ಪವರ್ 6 ಇದೆ. ಇಲ್ಲಿ 0 ಕ್ಯಾನ್ಸಲ್ ಆದರೆ 8. ಸೊ ವಿ ಗೆಟ್ R ಕ್ಯೂಬ್ ಈಕ್ವಲ್ ಟು 8. R ಕ್ಯೂಬ್ ಈಕ್ವಲ್ ಟು 8 ಆದರೆ R ವಿಲ್ ಬಿ ಈಕ್ವಲ್ ಟು 2. R is equal to 2. ಸೊ ಕಾಮನ್ ರೇಷಿಯೋ ನಮಗೆ ಸಿಕ್ತು. ಈ ಕಾಮನ್ ರೇಷಿಯೋನ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ ಹಾಕಬೇಕು. ನಾನು ಇದರಲ್ಲಿ ಹಾಕ್ತೀನಿ, AR ಕ್ಯೂಬ್ ಈಕ್ವಲ್ ಟು 10 ಇದರಲ್ಲಿ ಹಾಕ್ತೀನಿ. A ಇಂಟು R ಕ್ಯೂಬ್ ಅಂತಂದರೆ 2 ಕ್ಯೂಬ್ ಈಕ್ವಲ್ ಟು 10. A ಇಂಟು 2 ಕ್ಯೂಬ್ ಈಸ್ 8 ಈಕ್ವಲ್ ಟು 10 ಆ್ಯಂಡ್ A ಈಕ್ವಲ್ ಟು 10 ಬೈ 8. ಸಿಂಪ್ಲಿಫೈ ಮಾಡಿದ್ರೆ 2 5 are 10, 2 4 are 8, ದಟ್ ಈಸ್ 5 by 4. ಸೊ ಫಸ್ಟ್ ಟರ್ಮ್ ಈಸ್ 5 by 4. A ಫೈಂಡ್ ಔಟ್ ಮಾಡಬೇಕಾಗಿರೋದು A 5 by 4 ಬಂತು. ಇನ್ನು ಕಾಮನ್ ರೇಷಿಯೋ 2 ಇದೆ. ಇನ್ನು AN ಈಕ್ವಲ್ ಟು 2560 ಇದೆ, ಅದನ್ನು ನಾವಿನ್ನೂ ಟಚ್ ಮಾಡಿಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಈಗ ಇನ್ ಆರ್ಡರ್ ಟು ಫೈಂಡ್ N. AN ಅಂತಂದರೆ AR ಟು ದ ಪವರ್ ಆಫ್ N minus 1. AR ಟು ದ ಪವರ್ ಆಫ್ N minus 1 is equal to 2560. But we know that A is 5 by 4. 5 by 4 into R to the power of N minus 1. This is equal to 2560. 5 ನ್ಯೂಮರೇಟರ್ ಇದೆ, ಇಲ್ಲೂ ಕೂಡ ಇದು ನ್ಯೂಮರೇಟರ್ ಇರೋದ್ರಿಂದ ಡಿವೈಡ್ ಮಾಡಿಬಿಡೋಣ. 5 1 ಜಾ 5 5 ಜಾ 25, 5 5 25. 5 1 ಜಾ 5, 1 ಉಳಿತು 10 ಆಯಿತು. 5 2 ಜಾ 10. ಸೊ R ಟು ದ ಪವರ್ ಆಫ್ N minus 1 ಈಕ್ವಲ್ ಟು 512 ಇದೆ. ಇಲ್ಲಿ 4 ಡಿನಾಮಿನೇಟರ್ ಇದೆ, ಈ 4ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಮಲ್ಟಿಪ್ಲೈ ಆಗುತ್ತೆ. 4 2 ಜಾ 8, 4 1 ಜಾ 4, 4 5 ಜಾ 20, 2048. ಈ 2048 ಓಕೆ, ಅದಕ್ಕೆ ಮುಂಚೆ R ಈಕ್ವಲ್ ಟು 2 ಅಂತ ಸಿಕ್ಕಿದೆ. ಸೊ ಇಲ್ಲಿ R ಪ್ಲಸ್ ಅಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಬಹುದು. ದಿಸ್ R ಬಿಕಮ್ಸ್ 2. ಸೊ 2 ಟು ದ ಪವರ್ ಆಫ್ N minus 1. 2 to the power of N minus 1 equal to 2048. ಸೊ ಇಲ್ಲೂ ಕೂಡ 2048 ನಾವೇನು ಮಾಡಬೇಕು ಅಂತಂದರೆ ಒಂದು 2ನ ಪವರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಪವರ್ ಆಫ್ 2 ಆಗಿ ಎಕ್ಸ್ಪ್ರೆಸ್ ಮಾಡಿದರೆ ಬೇಸ್ಗಳು 2 ಸೇಮ್ ಆಗೋದ್ರಿಂದ ಎಕ್ಸ್ಪೋನೆಂಟ್ಗಳನ್ನು ಕಂಪೇರ್ ಮಾಡಿ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ N. ಸೊ 2048 ನಾವು ಯಾವ ನಂಬರಿಂದ ಡಿವೈಡ್ ಮಾಡ್ತಾ ಹೋಗಬೇಕು ಅಂತಂದರೆ 2 ಇಂದನೇ ಡಿವೈಡ್ ಮಾಡಬೇಕು, ಯಾಕಂದರೆ 2ನ ಪವರಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಈಗ 2 1 ಜಾ 2, 2 0 ಜಾ 2 2 ಜಾ 4, 2 4 ಜಾ 8, 2 5 ಜಾ 2 1 ಜಾ 2 2 ಜಾ 2 5 ಜಾ 10, 2 1 ಜಾ 2, 2 2 ಜಾ 4, 2 8 ಜಾ 2 6, 2 4, 2 32, 2 16, 2 8, 2 4, 2 2 and 2 1. 1 2 3 4 5 6 7 8 9 10 11. So 2 to the power of N minus 1 is equal to 2 to the power of 11. 2 to the power of 11.
ಓಕೆ, ಈಗ ಬೇಸ್ಗಳು ಸೇಮ್ ಇದೆ. ಸೊ ಎಕ್ಸ್ಪೆನೆಂಟ್ಗಳನ್ನ ಕಂಪೇರ್ ಮಾಡೋಣ. n-1 ಈಕ್ವಲ್ ಟು 11 ಆದರೆ n ವಿಲ್ ಬಿ ಈಕ್ವಲ್ ಟು 12. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರುತ್ತೆ ಅಂತಂದರೆ 12 ಟರ್ಮ್ಸ್ಗಳು ಇದರಲ್ಲಿ ಇರುತ್ತೆ. ನಾವು ನೆಕ್ಸ್ಟ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಕ್ವಶನ್. Find a GP with sum of first two terms is -4 and fifth term is 4 times the third term. ನೋಡಿ ಏನಿದೆ ಅಂದರೆ ಫೈಂಡ್ ಜಿ ಪಿ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ ವಿಚ್ ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಈಸ್ -4 ಅಂದರೆ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್ ಈ ಎರಡು ಟರ್ಮ್ಗಳ ಸಮ್ ಎಷ್ಟು ಬರುತ್ತಂತೆ -4. ಸೊ ಫಸ್ಟ್ ಟರ್ಮ್ ಎ, ಸೆಕೆಂಡ್ ಟರ್ಮ್ ಎ ಆರ್, ಈ ಎರಡು ಟರ್ಮ್ಗಳ ಸಮ್ ಎಷ್ಟಂತೆ -4 ಆ್ಯಂಡ್ ಫಿಫ್ತ್ ಟರ್ಮ್ ಈಸ್ 4 ಟೈಮ್ಸ್ ದ ಥರ್ಡ್ ಟರ್ಮ್. ಐದನೇ ಟರ್ಮ್ ಎಷ್ಟಿದೆ ಅಂತಂದರೆ ಥರ್ಡ್ ಟರ್ಮ್ ಎಷ್ಟಿದೆಯೋ ಅದರ 4 ಟೈಮ್ಸ್ ಇದೆ ಅಂತ. ಸೊ ಫಿಫ್ತ್ ಟರ್ಮ್ ದಟ್ ಈಸ್ A5 ಈಸ್ ಈಕ್ವಲ್ ಟು 4 ಟೈಮ್ಸ್, ದಟ್ ಈಸ್ 4 ಇಂಟು 4 ಟೈಮ್ಸ್ ದ ಥರ್ಡ್ ಟರ್ಮ್ ದಟ್ ಈಸ್ A3. ಇದು ಕ್ವಶನ್. ಇದು ನಾವು ಇಷ್ಟನ್ನು ಯೂಸ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ದ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಕರೆಸ್ಪಾಂಡಿಂಗ್ ಟು ದಿಸ್ ಕಂಡೀಷನ್. ಈಗ ಇಲ್ಲಿ A5 ಅಂತಂದರೆ AR to the power of 4 ಅಂತ ಅರ್ಥ. ದಿಸ್ ಇಸ್ ಈಕ್ವಲ್ ಟು 4 ಇಂಟು A³ ಅಂತಂದರೆ AR ಸ್ಕ್ವೇರ್. ನಾವು ಎ ಎರಡು ಕಡೆ ಕ್ಯಾನ್ಸಲ್ ಆಗಲಿ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಲಿ, ಇಲ್ಲಿ R to the power of 4 ಇತ್ತು, ವಿ ಗೆಟ್ R ಸ್ಕ್ವೇರ್ ಈಕ್ವಲ್ ಟು 4. ಇಫ್ R ಸ್ಕ್ವೇರ್ ಈಸ್ ಈಕ್ವಲ್ ಟು 4 ದೆನ್ ದ ವ್ಯಾಲ್ಯೂ ಆಫ್ R ವಿಲ್ ಬಿ ಈಕ್ವಲ್ ಟು +R - 2, ಐದರ್ +2 ಆರ್ -2. ಈಗ ಇಫ್ R ಈಸ್ ಈಕ್ವಲ್ ಟು 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಒಂದು ಸಾರಿ ನಾನು 2 ತಗೊಳ್ತೀನಿ, ಇನ್ನೊಂದು ಸಾರಿ -2 ತಗೊಳ್ತೀನಿ. ಇಫ್ R ಈಸ್ ಈಕ್ವಲ್ ಟು 2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ A ಪ್ಲಸ್ A ಇಂಟು 2 ಈಕ್ವಲ್ ಟು -4. A ಇಂಟು 2 ನಥಿಂಗ್ ಬಟ್ 2A ಪ್ಲಸ್ 1A ಇಟ್ ಈಸ್ 3A ಈಕ್ವಲ್ ಟು -4. ಸೊ A ವಿಲ್ ಬಿ ಈಕ್ವಲ್ ಟು -4/3. ಸೊ A -4/3, R ವಿಲ್ ಬಿ ಈಕ್ವಲ್ ಟು 2. A -4/3 R 2 ಆಗಿದ್ದಾಗ ಕರೆಸ್ಪಾಂಡಿಂಗ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ ಅಂದರೆ ಫಸ್ಟ್ ಟರ್ಮ್ -4/3, ಅದರ ನೆಕ್ಸ್ಟ್ ಟರ್ಮ್ ಬೇಕಲ್ಲ, ಅದಕ್ಕೆ ಏನು ಮಾಡಬೇಕು, ಕಾಮನ್ ರೇಷಿಯೋನ ಮಲ್ಟಿಪ್ಲೈ ಮಾಡಬೇಕು. -4/3 ಇಂಟು 2 ಅಂತಂದರೆ ವಿ ಗೆಟ್ -8/3. ನೆಕ್ಸ್ಟ್ ಮತ್ತೆ ಬೇಕು ಅಂತಂದರೆ -16/3 ಆ್ಯಂಡ್ ಸೋ ಆನ್. ದಿಸ್ ಇಸ್ ದ ವಾಟ್ ಇಸ್ ದಟ್ ಜಿ ಪಿ, ರಿಕ್ವೈರ್ಡ್ ಜಿ ಪಿ. ಇದು ಯಾವಾಗ ಇದು ಇಫ್ ಕಾಮನ್ ರೇಷಿಯೋ ಇಸ್ 2. ಒಂದು ವೇಳೆ R ಈಕ್ವಲ್ ಟು -2 ಆಗಿತ್ತು ಅಂತ ಅನ್ಕೊಳ್ಳೋಣ, ಅವಾಗ ಇದೇ ಈಕ್ವೇಷನ್ ಯಾವ ರೀತಿ ರೆಡ್ಯೂಸ್ ಆಗ್ತದೆ, A ಪ್ಲಸ್ A ಇಂಟು -2, ಈ ಈಕ್ವೇಷನ್ ನಾನು ಹೇಳ್ತಾ ಇರೋದು. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು -4. ಇದು A ಪ್ಲಸ್ ಇಂಟು -2A ಈಕ್ವಲ್ ಟು -4 ಆಗುತ್ತೆ. A -2A ಮೀನ್ಸ್ -A ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು -4. ಮೈನಸ್ ಕ್ಯಾನ್ಸಲ್ ಆದರೆ A ಈಕ್ವಲ್ ಟು 4. ಫಸ್ಟ್ ಟರ್ಮ್ ಈಸ್ 4 ಆ್ಯಂಡ್ ಕಾಮನ್ ರೇಷಿಯೋ ಈಸ್ -2. ಈ ಕಂಡೀಷನಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ, ಫಸ್ಟ್ ಟರ್ಮ್ 4, ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ 4 ಇಂಟು -2 -8, ನೆಕ್ಸ್ಟ್ ಟರ್ಮ್ ಬೇಕು ಅಂದರೆ ಮತ್ತೆ -8 ಇಂಟು -2 16 ಆ್ಯಂಡ್ ಸೋ ಆನ್. ಈಗ ಈ ಕಂಡೀಷನ್ನ ಒಂದು ಸಾರಿ ವೆರಿಫೈ ಮಾಡೋಣ, ಎರಡು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ಸು ಈ ಕಂಡೀಷನ್ನ ಹೋಲ್ಡ್ ಮಾಡುತ್ತಾ ಅಂತ. ಈಗ ನಮಗೆ A5 ಬೇಕಲ್ಲ, 1 2 3 ಇದೆ, 4 ಬೇಕು ಅಂದರೆ -32/3 -64/3, 1 2 3 4 5. ಇಲ್ಲಿ ಅದೇ ರೀತಿ ಕಂಟಿನ್ಯೂ ಮಾಡಿದರೆ 32 64 ಪ್ಲಸ್ ಇಷ್ಟಿದೆ. ಈಗ ಮೊದಲ ಎರಡು ಟರ್ಮ್ಗಳ ಸಮ್ ಎಷ್ಟು ಅಂತ ಹೇಳ್ತಾನೆ, -4 ಅಂತ ಹೇಳ್ತಾನೆ. ಈಗ ಇವೆರಡನ್ನೇ ಆ್ಯಡ್ ಮಾಡಿ -4/3. ಆಲ್ರೆಡಿ ಇದು ಸಿಕ್ಕಿದೆ, ಇದೊಂದು ಜಿ ಪಿ ಮತ್ತು ಇದೊಂದು ಜಿ ಪಿ. ಈ ಎರಡೂ ಜಿ ಪಿಗಳು ಈ ಎರಡು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ತವೆ. ಜಸ್ಟ್ ವೆರಿಫೈ ಮಾಡ್ತಿರೋದು ಅಷ್ಟೇ. -4/3 ಪ್ಲಸ್
ಆಫ್ -8/3 ಮೊದಲ ಎರಡು ಟರ್ಮ್ಗಳ ಸಮ್. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗೋದ್ರಿಂದ ಎರಡು ಮೈನಸ್ ಆಗುತ್ತೆ. ಎರಡು ಮೈನಸ್ ಅಂತಂದ್ರೆ ಆಡ್ ಮಾಡಬೇಕು. ಸೊ -4 -8 ನಥಿಂಗ್ ಬಟ್ -12/3 ನೋಡಿ 4 ದಟ್ ಈಸ್ ನಥಿಂಗ್ ಬಟ್ -4 ನೋಡಿ ಎರಡನ್ನೂ ಆಡ್ ಮಾಡಿದ್ರೆ -4 ಬಂತು. ಈಗ ಎರಡನೇ ಕಂಡೀಷನ್ ನೋಡಿ, ಫಿಫ್ತ್ ಟರ್ಮ್ ಯಾವುದು? ಇದು. ದಿಸ್ ಈಸ್ 4 ಟೈಮ್ಸ್ ದ ಥರ್ಡ್ ಟರ್ಮ್ ಯಾವುದು? ಇದು. ಇದರ 4 ಟೈಮ್ಸ್ ಇದೆಯಾ? 16 4 64 -64/3 ಇದೆ. ಸೊ ಇದು ಈ ಎರಡು ಕಂಡೀಷನ್ಗಳನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾದ್ರೆ ಇದು ಒಂದು ರಿಕ್ವೈರ್ಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಹಾಗಾದ್ರೆ ಇದು ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಇದು ಕೂಡ ರಿಕ್ವೈರ್ಡ್ GP ಆಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಕಾಮನ್ ರೇಷಿಯೋ ಎರಡು ವ್ಯಾಲ್ಯೂಸ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಒಂದ್ಸರಿ ನೋಡೋಣ. ಸಮ್ ಆಫ್ ಟೂ ಟರ್ಮ್ಸ್, ಫಸ್ಟ್ ಟೂ ಟರ್ಮ್ಸ್ ಇಸ್ -4 ನೋಡಿ, ಈ ಎರಡನ್ನು ಆಡ್ ಮಾಡಿ 4 - 8 ಆಡ್ ಮಾಡಿದ್ರೆ ವಿ ಗೆಟ್ -4. ಫಸ್ಟ್ ಕಂಡೀಷನ್ ಹೋಲ್ಡ್ಸ್. ಅದೇ ರೀತಿ ಫಿಫ್ತ್ ಟರ್ಮ್ ಈಸ್ 4 ಟೈಮ್ಸ್ ದ ಥರ್ಡ್ ಟರ್ಮ್ ನೋಡಿ, 16 4 64. ಸೊ ಇಲ್ಲೂ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾಗಿ ಇಲ್ಲಿ ಬೇಕಾಗಿರ್ತಕ್ಕಂಥ GP ಯಾವುದು ಅಂತಂದ್ರೆ -4/3 -8/3 -16/3 ಆ್ಯಂಡ್ ಸೋ ಆನ್. ಇದು ಅಥವಾ 4 -8 16 -32 ಆ್ಯಂಡ್ ಸೋ ಆನ್. ಎರಡರಲ್ಲಿ ಯಾವುದಾದ್ರೂ ಆಗಿರ್ಬೋದು. ಒಂದು ವೇಳೆ +or-2 ಅಂತ ತಗೊಳ್ಳಿಲ್ಲ ಕಾಮನ್ ರೇಷಿಯೋ ಅಂತಂದ್ರೆ ಒಂದೇ ಒಂದು GP ಬರುತ್ತೆ. ಬಟ್ ಆಕ್ಚುಲಿ ಈ ಕ್ವಶನ್ಗೆ ಎರಡು GPಗಳು ಆನ್ಸರ್ಸ್ ಆಗಿ ಕೆಲಸ ಮಾಡ್ತವೆ. The third term of GP is 4. A3 is 4. Third term of GP is 4. Find the product of its first 5 terms. Product of its first 5 terms. ಅಂದರೆ ನಾವು ಯಾವ ಪ್ರಾಡಕ್ಟ್ ಅನ್ನು ಫೈಂಡ್ ಮಾಡಬೇಕು? A1 ಇಂಟು A2 ಇಂಟು A3 ಇಂಟು A4 ಇಂಟು A5 ಈ ಪ್ರಾಡಕ್ಟ್ ಅನ್ನ ಫೈಂಡ್ ಮಾಡಬೇಕು. ಇದೇನಾಗಿರುತ್ತೆ ಅಂತ ಫೈಂಡ್ ಮಾಡಬೇಕು. ಬಟ್ ಕೊಟ್ಟಿರೋದು ಒಂದೇ ಡಾಟಾ, A3 = 4 ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಬರೀ ಅದನ್ನ A3 ಅಂತ ಅನ್ಕೊಂಡ್ರೆ ಇಲ್ಲಿ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ A1 A2 A3 A4 A5 ಅದರಲ್ಲಿ ಏನು ವ್ಯಾಲ್ಯೂಸ್ಗಳು ಸಿಗಲ್ಲ. ಓಕೆ, ಅದಕ್ಕೆ ಮುಂಚೆ ನಾವೇನ್ ಮಾಡೋಣ, A3 ನ ಯಾವ ರೀತಿ ಬರೀಬಹುದು? AR² ಅಂತ ಬರೀಬಹುದು. AR² = 4 ಇದು ಒಂದ್ ಕಡೆ ಇರಲಿ. ಈಗ ಇಲ್ಲಿಗೆ ಬನ್ನಿ. A1 ಇಸ್ ನಥಿಂಗ್ ಬಟ್ A. A2 ಅಂತಂದ್ರೆ AR. A3 ಅಂತಂದ್ರೆ AR². A4 ಅಂದ್ರೆ AR³. A5 ಅಂದ್ರೆ AR⁴. ಈಗ ಎಗಳು ಎಷ್ಟು ಸಾರಿ ಇದೆ ನೋಡಿ? 1 2 3 4 5 ಇದೆ. ಒಂದ್ಸರಿ ಸುಮ್ಮನೆ ಇಮ್ಯಾಜಿನ್ ಮಾಡೋಣ, ಅದನ್ನ A⁵ ಅಂತ ಬರೀಬಹುದು ಅನ್ಕೋಣ. ಸಿಮಿಲರ್ಲಿ ಆರ್ ನೋಡಿ, R² R³ R⁴ ಎಲ್ಲ ಪ್ರಾಡಕ್ಟ್ ಅಲ್ಲಿ ಇರೋದ್ರಿಂದ A⁴m ಇಂಟು A⁴n ಫಾರ್ಮುಲಾ ಯೂಸ್ ಮಾಡಬಹುದು. A⁴m ಇಂಟು A⁴n ಇಸ್ ನಥಿಂಗ್ ಬಟ್ A⁴m ಪ್ಲಸ್ n. ಬೇಸ್ಗಳ ಸೇಮ್ ಇದ್ದಾಗ ಎಕ್ಸ್ಪೋನೆಂಟ್ಗಳೇನಾಗ್ತದೆ? ಆ್ಯಡ್ ಆಗ್ತದೆ. ಹಾಗಾಗಿ ಇಲ್ಲಿ 1 ಇದೆ, 1 + 2 3 3 + 3 6 6 + 4 10. ಸೊ ಇಲ್ಲಿ R⁴10 ಆಗುತ್ತೆ. A⁵ ಇಂಟು R⁴10. ಅಥವಾ ಇದನ್ನ ಎಸ್ ಇರ್ಲಿ, ಓಕೆ, A⁵ ಇಂಟು R⁴10 ಇದೆ. ಇದನ್ನೇನಂತ ಬರಿಬಹುದು ಅಂತಂದ್ರೆ AR² ಅಂತ ಬರಿಬಹುದು. ಯಾಕಂದ್ರೆ ಇಲ್ಲಿ ನೋಡಿ, ಈ R⁴10 ಇದೆಯಲ್ಲ, ಇದನ್ನ 5 2s ಅಂತ ಬರಿಬೋದಾ ಅಥವಾ 2 5s ವಾಟ್ ಎವರ್ ಇಟ್ ಮೇ ಬಿ. ಇಲ್ಲಿ A⁵ ಇದೆ, ಇದರಲ್ಲೊಂದು 5 ಇದೆ, ಇದರಲ್ಲೊಂದು 5 ಇದೆ. ಈ ಎರಡು 5ಗಳನ್ನ ಪವರ್ ಅಲ್ಲಿ ಇರೋದ್ರಿಂದ ಕಂಪ್ಲೀಟ್ ಆಗಿ ತೆಗೆದು ಹೊರಗಡೆ ಹಾಕ್ಬಿಡ್ಬೋದು. A ಇಂಟು B⁴m ಫಾರ್ಮಲ್ ಇರೋದ್ರಿಂದ A⁴m ಇಂಟು B⁴m ಇಲ್ಲಿದೆ. ಆಕ್ಚುಲಿ ಇರೋದು ಇದು m ಈ ಎರಡನ್ನೂ ತೆಗೆದು ಕಂಪ್ಲೀಟ್ ಆಗಿ ಹೊರಗಡೆ ಹಾಕ್ಬಿಡ್ಬೋದು. A ಇಂಟು B⁴m ಫಾರ್ಮಲ್. ಸೊ ಈ 5 ಮತ್ತು ಈ 5 ನ ಹೊರಗಡೆ ತೆಗೆದಾಕಿದ್ರೆ ಇಲ್ಲಿ A ಉಳಿತು, R² ಮಾತ್ರ ಕೆಳಗಡೆ ಉಳಿತು ಬೇಸ್ ಅಲ್ಲಿ. ಪವರ್ ಅಲ್ಲಿ 5 ಇದೆ. ಬಟ್ ವಿ ನೋ ದಟ್ AR² ಮೀನ್ಸ್ 4. ಸೊ ದಿಸ್ ಈಸ್ ಈಕ್ವಲ್ ಟು 4. ಈ ಬೇಸ್ ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಪವರ್ ಅಲ್ಲಿ 5, 4⁵ ಅದು 4⁵. ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ?
ಅದು ನಮಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಡ್ ವ್ಯಾಲ್ಯೂ. ಹೌ ಮೆನಿ ಟರ್ಮ್ಸ್ ಆಫ್ GP? ಯಾವುದು GP ಅಂತಂದ್ರೆ ಇದು 3, 3/2, 3/4 and so on are needed to give the sum ಕೊಟ್ಟಿದ್ದಾರೆ ಎಷ್ಟು ಅಂತಂದ್ರೆ 3069 divided by 512. ಎಷ್ಟು ಟರ್ಮ್ಗಳನ್ನ ಆಡ್ ಮಾಡಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ ಎಷ್ಟು ಟರ್ಮ್ಗಳನ್ನ ಆಡ್ ಮಾಡಿದ್ರೆ 3069 divided by 512 ಸಮ್ ಆಗಿ ಬರುತ್ತೆ ಅಂತ. ಈ ಕೊಟ್ಟಿರ್ತಕ್ಕಂಥ GP ಇಂದ ನಾವೇನ್ ಡಾಟಾ ಬರೀಬಹುದು ಅಂದ್ರೆ, ಫಸ್ಟ್ ಟರ್ಮ್ ಇಸ್ 3, ಕಾಮನ್ ರೇಷಿಯೋ ಇಟ್ ಈಸ್ 1/2, 1/2 1/2 1/2 ಮಲ್ಟಿಪ್ಲೈ ಆಗ್ತಾ ಇದೆ. ಗೊತ್ತಾಗಿಲ್ಲ ಅಂತಂದ್ರೆ ಒಂದ್ಸರಿ ನಾನು ವೆರಿಫೈ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. A2 divided by A1 ಅಂದ್ರೆ 3 ಇದೆ, ಬಟ್ 3 it is not just 3, it will be 3/1. So it will be equal to 3/2 into ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂದಾಗ ನ್ಯೂಮರೇಟರ್ ಇರ್ತಕ್ಕಂಥ ಫ್ರಾಕ್ಷನ್ ಆಸ್ ಇಟ್ ಈಸ್ ಇರ್ತದೆ, ಡಿನಾಮಿನೇಟರ್ ಇರ್ತಕ್ಕಂಥ ಫ್ರಾಕ್ಷನ್ ರೆಸಿಪ್ರೋಕಲ್ ಆಗುತ್ತೆ. 3/1 ಇದರ ರೆಸಿಪ್ರೋಕಲ್ ಏನು ಅಂತಂದ್ರೆ 1/3, 3 ಕ್ಯಾನ್ಸಲ್ ಆದ್ರೆ ವಿ ಗೆಟ್ 1/2. ಇದನ್ನ ಕನ್ಫರ್ಮ್ ಮಾಡೋ ಸಲುವಾಗಿ ಈಗ ಈ ಎರಡು ಪೇರ್ಗಳನ್ನ ತಗೊಳ್ತೀನಿ. ಇಲ್ಲಿ A1 A2 A3 ಆಗೋದ್ರಿಂದ A3/A2 ತಗೊಳ್ಬೇಕಾಗುತ್ತೆ. ಸೊ A3 ಮೀನ್ಸ್ 3/4 ಡಿವೈಡೆಡ್ ಬೈ A2 ಮೀನ್ಸ್ 3/2. ಫ್ರಾಕ್ಷನ್ ಕೆಳಗಡೆ ಫ್ರಾಕ್ಷನ್ ಬಂತು, ನ್ಯೂಮರೇಟರ್ ಫ್ರಾಕ್ಷನ್ ಆಸ್ ಇಟ್ ಈಸ್ ಇಂಟು ಡಿನಾಮಿನೇಟರ್ ರೆಸಿಪ್ರೋಕಲ್ ಆಗೋದ್ರಿಂದ ಇಟ್ ಬಿಕಮ್ಸ್ 2/3. 3 gets cancelled, 2 1s are 2 2s are, so we get 1/2. So finally R is equal to 1/3. ಅಥವಾ ಜಸ್ಟ್ ಸಿಂಪಲ್ ಅಬ್ಸರ್ವೇಷನ್ ಇಂದ ಕೂಡ ನಾವು ಫೈಂಡ್ ಔಟ್ ಮಾಡಬಹುದು ಕಾಮನ್ ರೇಷಿಯೋ ಈಸ್ 1/2 ಅಂತ. ಈಗ ಇನ್ನೊಂದು ಡಾಟಾ ಕೊಟ್ಟಿದ್ದಾರೆ ಸಮ್, ದಟ್ ಈಸ್ SN is equal to that is 3069 divided by 512. ಇಷ್ಟಿದೆ. ಇಷ್ಟನ್ನ ಯೂಸ್ ಮಾಡಿ ನಾವು ಏನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಎನ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು. ಯಾಕಂದ್ರೆ ಹೌ ಮೆನಿ ಟರ್ಮ್ಸ್ ಆರ್ ನೀಡೆಡ್ ಅಂತ ಕೇಳ್ತಾರೆ, ಅಂದ್ರೆ ಎಷ್ಟು ಟರ್ಮ್ ಗಳನ್ನ ಆಡ್ ಮಾಡಿದ್ರೆ ಇಷ್ಟು ಸಮ್ ಬರುತ್ತೆ ಅಂತ. ಸೊ ಕ್ವಶನ್ ಮಾರ್ಕ್ ಏನಂದ್ರೆ SN ಇಲ್ಲಿ ಇದೆ, R 1/2 ಇದೆ. ಓಕೆ, ಫಾರ್ಮುಲಾ ಏನಿದೆ SN ಫಾರ್ಮುಲಾ A ಇಂಟು R to the power of n minus 1 divided by R minus 1 ಅಥವಾ 1 minus R to the power of n divided by 1 minus R ಅಂತ ಇದೆ ಫಾರ್ಮುಲಾ. ಎರಡರಲ್ಲಿ ಯಾವ್ದಾದ್ರು ಬಳಸಬಹುದು, ಇಟ್ ಇಸ್ ಲೆಫ್ಟ್ ಟು ಯು. ದಿಸ್ ಈಸ್ ಈಕ್ವಲ್ ಟು SN ಫಾರ್ಮುಲಾ ಇಲ್ಲಿ ಹಾಕಿದ್ದೀನಿ ನಾನು 3069 divided by 512. But the value of A is 3. Substitute. The value of R is 1/2. Here also we can substitute. A ಅಂದ್ರೆ 3. ಇಲ್ಲಿ 1 minus R to the power of n ಇದೆ. So 1/2 to the power of n whole divided by 1 minus R andre 1/2. This is equal to 3069 divided by 512. 3 ಇಂದ ಡಿವೈಡ್ ಮಾಡಿ, 3 1s are 3 1s are 3, 3 0s are 3 2s are 6, 3 3s are 9. ಇವೆರಡು ಕೂಡ 3 ಇಂದ ಡಿವೈಡ್ ಆಗುತ್ತೆ ಅನ್ಸುತ್ತೆ ನನಗೆ. ಇಲ್ಲ, ಆಗಲ್ಲ, ಇದಾಗಲ್ಲ, ಇದಾಗುತ್ತೆ ಬಟ್ ಇದಾಗಲ್ಲ. ಓಕೆ, ಇಲ್ಲಿ ನೋಡಿ, ಇಲ್ಲಿ 1 minus 1/2 whole to the power of n ಅಂತ ಇದೆ. ಸೊ ಈ n ಏನಂತಂದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಅಪ್ಲೈ ಆಗಬೇಕು. 1 ಗೆ ಏನಾದ್ರೂ ಅಪ್ಲೈ ಮಾಡಿದ್ರೆ 1 to the power of n ಆಗುತ್ತೆ. ಬಟ್ 1 ನ ಎಷ್ಟು ಸಾರಿ ರೈಸ್ ಮಾಡಿದ್ರು ಕೂಡ 1 ಆಗೋದ್ರಿಂದ ಇದು ನಾವು ಡೈರೆಕ್ಟ್ ಆಗಿ 1/2 to the power of n ಅಂತ ಬರೀಬಹುದು. ಸೊ 1 ಗೂ ಅಪ್ಲೈ ಆಗಬೇಕು, 2 ಗೂ ಅಪ್ಲೈ ಆಗಬೇಕು. ಸೊ 1 ಗೆ ಅಪ್ಲೈ ಮಾಡಿದ್ರೆ 1 power n ಆಗುತ್ತೆ. ಈ ತರ 1 power n ಡಿವೈಡೆಡ್ ಬೈ 2 ಗೆ ಅಪ್ಲೈ ಮಾಡಿದ್ರೆ 2 power n ಆಗುತ್ತೆ. ಬಟ್ 1 ಅನ್ನು ಎಷ್ಟು ಸಾರಿ ರೈಸ್ ಮಾಡಿದ್ರು ಕೂಡ 1 ಆಗೋದ್ರಿಂದ 1 ಬಿಗ್ ಅದಾದ 1 ಡಿವೈಡೆಡ್ ಬೈ 2 to the power of n ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, ಹಾಗಾಗಿ ಜಸ್ಟ್ 2 to the power of n ಅಂತ ಬರಿಬೇಕಾಗುತ್ತೆ. 2 to the power of n. ಸೊ ಈ 1 minus 1/2 to the power of n divided by 1 minus half is half. This is equal to 1023 divided by 512. 512. ಈ 1/2 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇದು ಡಿನಾಮಿನೇಟರ್ ಅಲ್ಲಿ ಇದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಈಗ ಪ್ರಾಡಕ್ಟ್ ಆಗುತ್ತೆ ಇಲ್ಲಿ. ಸೊ
1 minus 1 by 2 to the power of n equal to 1023 divided by 512 into 1 by 2. ಇಷ್ಟು ಡಿವಿಷನ್ ಅಲ್ಲಿ ಇತ್ತು, ಇದು ಈ ಕಡೆ ಬಂತು ಇಂಟು 1 by 2. ಓಕೆ, 1 minus 1 by 2 to the power of n equal to 1023 divided by, ಇಲ್ಲಿ ಡಿನಾಮಿನೇಟರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 2 2s are 4, 2 1s are 2, 2 5s are 10, 1024. ಈಗ ಒಂದು ಕೆಲಸ ಮಾಡ್ತೀನಿ, ಮೈನಸ್ 1 by 2 to the power of n ನ ರೈಟ್ ಸೈಡ್ ತಗೊಳ್ತೀನಿ, 1024 ಡಿವೈಡೆಡ್ ಬೈ 1023 ನ ಲೆಫ್ಟ್ ಸೈಡ್ ತಗೊಳ್ತೀನಿ, 1 minus 1023 divided by 1024, this is equal to 1 by 2 to the power of n. ಇದು ಮೈನಸ್ ಇತ್ತಲ್ಲ, ಆ ಕಡೆ ಹೋದ್ರೆ ಪ್ಲಸ್ ಆಯಿತು, ಇದು ಪ್ಲಸ್ ಇತ್ತು, ಈ ಕಡೆ ಬಂದರೆ ಮೈನಸ್ ಆಯಿತು. ಈಗ ನೋಡಿ, ಇಲ್ಲಿ ಕೆಳಗಡೆ 1 ಇದೆ, ಸೊ LCM 1024, ಸೊ LCM is 1024. ಇದು ಈ ಕಡೆ ಬಂದರೆ 1024 minus 1023, this is equal to 1 by 2 to the power of n. 1024 minus 1023 ಅಂತಂದ್ರೆ 1 divided by 1024 and it is equal to 1 by 2 to the power of n. ಈಗ ನ್ಯೂಮರೇಟರ್ಗಳು ಸೇಮ್ ಇದೆ ನೋಡಿ, ಡಿನಾಮಿನೇಟರ್ಗಳು ರೆಸಿಪ್ರೋಕಲ್ ತಗೊಂಡ್ಬೇಡ, ಇದು ಮೇಲೆ ಹೋಗ್ತದೆ, ಇದು ಮೇಲೆ ಹೋಗ್ತದೆ, ಕೆಳಗಡೆ 1 1 ಬರುತ್ತೆ, ಬಟ್ ನಾಟ್ ನೆಸೆಸರಿ ಟು ರೈಟ್. ಸೊ ಇಟ್ ಬಿಕಮ್ಸ್ 1024 ಈಕ್ವಲ್ ಟು 2 to the power of n. ಈಗ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಬೇಸ್ 2 ಇದೆ, ಈ ನಂಬರ್ ಅನ್ನು ಕೂಡ ಬೇಸ್ 2 ಪವರ್ ಆಫ್ 2 ಆಗಿ ಪವರ್ ಆಫ್ ಸಮ್ ನಂಬರ್, ಬಟ್ ಬೇಸ್ 2 ಇರಬೇಕು. ಆ ರೀತಿ ನಾವೇನಾದ್ರೂ ಎಕ್ಸ್ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಕಂಪೇರ್ ಮಾಡ್ಬೋದು. ಸೊ 1024 ಅನ್ನ ಏನ್ ಮಾಡಿ, ಈಗ ಬೇಸ್ 2 ನ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. 1024 2 ಇಂದ ಡಿವೈಡ್ ಮಾಡಿ, 2 ಇಂದ 2 5s are 2 1s are 2 2s are 2 2s are 4, 2 5s are 10, 2 6s are 2 1s are 2 2s are 2 8s are 2 6s are 2 4s are 2 32. ಇಲ್ಲಿವರೆಗೆ ಇದೇನಿದು, ಇದು 2 to the power of 5 ಇದು, ಅಂದ್ರೆ ಈ 32 ಇಂದ ಮುಂದೆ ಮಾಡಿದ್ರೆ we get 2 to the power of 5. ಇಲ್ಲಿ ಎಷ್ಟಿದೆ, 1 2 3 4 5. ಸೊ ಇಲ್ಲಿ 2 to the power of 5 ಇದೆ, ಇಲ್ಲೂ 2 to the power of 5 ಇದೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ, ಅದು 2 to the power of 10 ಆಗುತ್ತೆ. ಸೊ 1024 ಅನ್ನ 2 to the power of ಅಂತ ಬರೆದ್ರೆ ಇದನ್ನೇನಂತ ಬರೀಬೇಕಾಗುತ್ತೆ, ಹಾಗಾದ್ರೆ 2 to the power of 10 ಅಂತ ಬರೀಬೇಕಾಗುತ್ತೆ. ಸೊ ಬೇಸ್ಗಳು ಸೇಮ್ ಆಯಿತು, ಎಕ್ಸ್ಪೋನೆಂಟ್ಗಳನ್ನು ಕಂಪೇರ್ ಮಾಡಿ, therefore we get n is equal to 10. ಸೊ ಎಷ್ಟು ಟರ್ಮ್ಗಳನ್ನು ಆ್ಯಡ್ ಮಾಡಿದರೆ ಸಮ್ 3069 by 512 ಬರುತ್ತೆ ಅಂತಂದ್ರೆ 10 ಟರ್ಮ್ಗಳನ್ನು ಆ್ಯಡ್ ಮಾಡಿದ್ರೆ ನಮಗೆ ಇಷ್ಟು ಸಮ್ ಬರುತ್ತೆ. ಸೊ ದ ವ್ಯಾಲ್ಯೂ ಆಫ್ n is 10. Sum of first 3 terms of GP is 16. Sum of first 3 terms of GP, it is A1, A2, A3 is 16. And sum of next 3 terms is 128. Next 3 terms ಅಂತಂದ್ರೆ A4, A5, A6. A4, A5, A6. Next 3 terms is 128. 128. ಮೊದಲ 3 ಟರ್ಮ್ಗಳ ಸಮ್ಮ ಹೇಳಿರೋದು, ಪ್ರಾಡಕ್ಟ್ ಅಲ್ಲ, ಸಮ್ ಆಫ್ ಫಸ್ಟ್ 3 ಟರ್ಮ್ಸ್. ಓಕೆ, ಇದು ಕೂಡ ಸಮ್ಮೆ ಹೇಳಿರೋದು. ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ಆಫ್ GP is 16. ದಟ್ ಈಸ್ A1 ಪ್ಲಸ್ A2 ಪ್ಲಸ್ A3. ಇಲ್ಲೂ ಕೂಡ A4 ಪ್ಲಸ್ A5 ಪ್ಲಸ್ A6. Sum of next 3 terms is 128. Determine the first term. First term find out ಮಾಡಬೇಕು, ಕಾಮನ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು, and sum to n terms of GP, that is SN. ಇವೆರಡು ಸಿಕ್ಬಿಟ್ರೆ SN ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡ್ತದೆ ಆಲ್ರೆಡಿ. ಸೊ ಫಸ್ಟ್ ಟರ್ಮ್ ಮತ್ತು ಕಾಮನ್ ರೇಷಿಯೋ ಇದು ಮೈನ್ ಟಾರ್ಗೆಟ್. A1 ಅಂತಂದ್ರೆ A, A2 ಅಂತಂದ್ರೆ AR, A3 ಅಂತಂದ್ರೆ AR ಸ್ಕ್ವೇರ್. ದಿಸ್ ಈಸ್ ಈಕ್ವಲ್ ಟು 16.
ಓಕೆ, ಇದಿರಲಿ. ಈಗ A4 ಬರೋಣ. A4 ಅಂತಂದ್ರೆ AR ಕ್ಯೂಬ್, AR to the power of 4, AR to the power of 5, it is equal to 128. ಈಗ ಏನ್ ಮಾಡ್ಬೋದು ಅಂತಂದ್ರೆ ಟೇಕ್ R ಕ್ಯೂಬ್ ಆಸ್ ಅ ಕಾಮನ್ ಫ್ಯಾಕ್ಟರ್. ಈ ಈಕ್ವೇಶನ್ ಇಂದ R ಕ್ಯೂಬ್ ಅನ್ನ ಕಾಮನ್ ತೆಗೆಯೋಣ. R ಕ್ಯೂಬ್ ಕಾಮನ್ ಬಂದ್ರೆ ಇಲ್ಲಿ A ಉಳಿತು, ಇಲ್ಲಿ AR ಉಳಿತು, ಇಲ್ಲಿ AR ಸ್ಕ್ವೇರ್ ಉಳಿತು. ನೋಡಿ, R ಕ್ಯೂಬ್ ಇಂಟು A is AR ಕ್ಯೂಬ್, R ಕ್ಯೂಬ್ ಇಂಟು AR is AR to the power of 4, R cube into AR square is AR to the power of 5. This is equal to 128. But we know that A plus AR plus AR square, A plus AR plus AR square is 16. So, ಈ complete bracket ಅನ್ನ 16 ಇಂದ replace ಮಾಡಬಹುದು. Simple. R cube equal to, sorry, R cube into 16 equal to 128. So, R cube into 16 equal to 128. Into ಇರೋದ್ರಿಂದ divide ಮಾಡಬಹುದು. 4 ಇಂದ ನೋಡೋಣ ಫಸ್ಟ್. 4 4s are 16, 4 3s are 12, 4 2s are 8, 4 8s are 38. So R cube equal to 8 ಆದರೆ R is equal to 2. ಯಾಕಂದ್ರೆ 8 ಅಂತಂದ್ರೆ 2 ಕ್ಯೂಬ್. ಸೊ R is equal to 2. ಕಾಮನ್ ರೇಷಿಯೋ ನಮ್ಗೆ ಸಿಕ್ತು. ಈ ಕಾಮನ್ ರೇಷಿಯೋ ವ್ಯಾಲ್ಯೂನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲೇನಿದೆ, ಇದು A ಪ್ಲಸ್ AR ಅಂತ ಇದೆ. R ಅಂದ್ರೆ 2 ಆಗಿರೋದ್ರಿಂದ A ಇಂಟು 2 ಆಗುತ್ತೆ. A ಇಂಟು 2 is nothing but 2A ಪ್ಲಸ್ R equal to 2 ಆಗಿದೆ. ಇಲ್ಲಿ 2 ಸ್ಕ್ವೇರ್ ಅಂದ್ರೆ 4. ಸೊ A ಇಂಟು 4 nothing but 4A equal to 16. 4 plus 2 6, 6 plus 1 6 plus 1 yes 7, 7A equal to 16, A equal to 16 by 7. First term is 16 by 7 and common ratio is 2. ಎರಡು ವ್ಯಾಲ್ಯೂ ಸಿಕ್ತು ನಮಗೆ. First term ಸಿಕ್ತು, common ratio ಸಿಕ್ತು. We have to find Sn. We know that Sn is given by Sn equal to A into R to the power of n minus 1 divided by R minus 1. ಅಥವಾ 1 minus R to the power of n divided by 1 minus R. This is the formula. Here A means 16 by 7 into R to the power of n. R under 2. So 2 to the power of n minus 1 divided by 2 minus 1. This is equal to 16 by 7 into 2 to the power of n minus 1. 2 minus 1 under 1. So bari avashyakate illa. So this is sum to n terms of GP. So first term ಸಿಕ್ಕಿದೆ, ಕಾಮನ್ ರೇಷಿಯೋ ಸಿಕ್ಕಿದೆ ಮತ್ತು Sn ಕೂಡ ಸಿಕ್ಕಿದೆ. Show that the product of corresponding terms of the sequences A, AR, AR square and so on, AR to the power of n minus 1 and A, AR, AR square and so on, AR to the power of n minus 1 form a GP and find the common ratio. ಕ್ವಶನ್ ಕಾಮನ್ ರೇಷಿಯೋನ ಕೇಳ್ಬೋದು. ಈ ಪ್ರಾಡಕ್ಟ್ ಅಲ್ಲಿಂದ ಏನು GP ಬರುತ್ತಲ್ಲ, ಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅಂದ್ರೆ GP ಬರುತ್ತಂತ ಅರ್ಥ. ಬಟ್ ಪ್ರೂವ್ ಮಾಡ್ಬೇಕು ಫಸ್ಟ್. ಏನಂತಂದ್ರೆ ಕರೆಸ್ಪಾಂಡಿಂಗ್ ಟರ್ಮ್ಗಳ ಪ್ರಾಡಕ್ಟು ಒಂದು GP ಆಗಿರುತ್ತೆ ಮತ್ತು ಆ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ ಕಾಮನ್ ರೇಷಿಯೋ ಏನಾಗಿರುತ್ತೆ ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಬಹಳ ಸಿಂಪಲ್. ಸೊ ಫಸ್ಟ್ ಪ್ರೂವ್ ಮಾಡಬೇಕು. ಸೊ ಹೌ ಟು ಪ್ರೂವ್? ಫಸ್ಟಿಗೆ ಅವನೇನು ಕಂಡೀಷನ್ ಹೇಳಿದನಲ್ಲ, ಆ ಕಂಡೀಷನ್ ಪ್ರಕಾರ ಇದನ್ನು ಬರ್ಕೊಳ್ಳೋಣ. ಕಂಡೀಷನ್ ಏನಂತ ಹೇಳಿರೋದು, ಕರೆಸ್ಪಾಂಡಿಂಗ್ ಟರ್ಮ್ಗಳ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಕರೆಸ್ಪಾಂಡಿಂಗ್ ಟರ್ಮ್ಗಳ ಪ್ರಾಡಕ್ಟ್ ಅಂದ್ರೆ ಅರ್ಥ ಏನು? ಫಸ್ಟ್ ಟರ್ಮ್ನ ಫಸ್ಟ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು, ಸೆಕೆಂಡ್ ಟರ್ಮ್ನ ಸೆಕೆಂಡ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು, ಥರ್ಡ್ ಟರ್ಮ್ನ ಥರ್ಡ್ ಟರ್ಮ್ಗೆ, ಎಂತ್ ಟರ್ಮ್ನ ಎಂತ್ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಬೇಕಂತ ಅರ್ಥ ಕರೆಸ್ಪಾಂಡಿಂಗ್ ಪ್ರಾಡಕ್ಟ್ ಅಂತಂದ್ರೆ. ಸೊ A ಇಂಟು A ಏನಾಗುತ್ತೆ ಅಲ್ಲಿಗೆ? A ಇಂಟು A ಇದು ಫಸ್ಟ್ ಟರ್ಮ್. ಪ್ರಾಡಕ್ಟ್ ಅಂದ ಏನು ಸೀಕ್ವೆನ್ಸ್ ಬರುತ್ತಲ್ಲ ಅದರ ಫಸ್ಟ್ ಟರ್ಮ್ ಇದು. ಎರಡನೇ ಟರ್ಮು ಈ ಎರಡು ಟರ್ಮ್ಗಳನ್ನ ಮಲ್ಟಿಪ್ಲೈ ಮಾಡೋದು. AR
into capital AR. Third term is AR square into AR square. And so on. ಇಲ್ಲಿ nth ಟರ್ಮ್ ಯಾವುದು ಅಂದ್ರೆ AR to the power of n minus 1, AR to the power of n minus 1. ಈ ರೀತಿ ಇದೆ ಪ್ರಾಡಕ್ಟ್. ಇದು ಒಂದು GP ಅಂತ ನಾವು ಫಸ್ಟ್ ಪ್ರೂವ್ ಮಾಡಬೇಕು. GP ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಡೆಫಿನೇಷನ್ ಏನಿದೆ, ರೇಷೋ ಕಾನ್ಸ್ಟೆಂಟ್ ಆಗಿರಬೇಕು. ಫಸ್ಟ್ ಟರ್ಮ್ನ ಬಿಟ್ಟು ನೆಕ್ಸ್ಟ್ ಟರ್ಮ್ಗಳಿಂದ ಶುರು ಮಾಡಿದ್ರೆ ಕಾನ್ಸಿಕ್ಯೂಟಿವ್ ಟರ್ಮ್ಗಳ ರೇಷೋ ಏನಾಗಿರಬೇಕು ಅಂತಂದ್ರೆ ಕಾನ್ಸ್ಟೆಂಟ್ ಆಗಿ ಬರ್ತಾ ಇರಬೇಕು. ಹಂಗೆ ಬಂತು ಅಂತಂದ್ರೆ ಆ ಒಂದು ಸೀಕ್ವೆನ್ಸ್ ಏನಾಗಿರುತ್ತೆ, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಆಗಿರುತ್ತೆ. ಸೊ ಫಸ್ಟ್ ಟರ್ಮ್ನ ಬಿಡೋಣ, ನೆಕ್ಸ್ಟ್ ಟರ್ಮಿಂದ ಶುರು ಮಾಡಿ. A2 ಡಿವೈಡೆಡ್ ಬೈ A1 ನೋಡೋಣ ಏನು ಬರುತ್ತೆ ಅಂತೇಳಿ. A2 ದಿಸ್ ಇಸ್ A2 ಡಿವೈಡೆಡ್ ಬೈ A1 ಏನು ಬರುತ್ತೆ ಇಲ್ಲಿ, A ಕ್ಯಾನ್ಸಲ್, ಕ್ಯಾಪಿಟಲ್ A ಕ್ಯಾನ್ಸಲ್. ಸೊ R ಇಂಟು R, ಇಲ್ಲಿ ರೇಷೋ ಏನು ಬಂತು ಅಂದರೆ R ಇಂಟು R ಅಂತ ಬಂತು. ಈ ಎರಡು ಟರ್ಮ್ಗಳ ರೇಷೋ ಇದು. ನೆಕ್ಸ್ಟ್ ಎರಡು ಟರ್ಮ್ಗಳ ರೇಷೋ ನೋಡಿ, AR ಸ್ಕ್ವೇರ್ ಕ್ಯಾಪಿಟಲ್ AR ಸ್ಕ್ವೇರ್ ಡಿವೈಡೆಡ್ ಬೈ AR ಇಂಟು ಕ್ಯಾಪಿಟಲ್ AR. ಹಿಯರ್ ಆಲ್ಸೋ A ಗೆಟ್ಸ್ ಕ್ಯಾನ್ಸಲ್ಡ್, R ಕಂಪ್ಲೀಟ್ ಆಗೋಯ್ತು, ಒಂದು R ಹೋಯ್ತು. ಇಲ್ಲಿ A ಕಂಪ್ಲೀಟ್ ಆಗೋಯ್ತು, R ಕಂಪ್ಲೀಟ್ ಹೋಯ್ತು, ಒಂದು R ಕ್ಯಾನ್ಸಲ್ ಆಯಿತು. ಇಲ್ಲಿ R ಇಂಟು R ಆ್ಯಂಡ್ ಸೋ ಆನ್. ಇದೇ ರೀತಿ ನೀವು ಅಬ್ಸರ್ವ್ ಮಾಡಿದರೆ ಪ್ರತಿ ಸಾರಿ ರೇಷೋ ಕಾನ್ಸ್ಟೆಂಟ್ ಆಗಿ ಬರ್ತಾ ಇದೆ. ಏನು ಬರ್ತಾ ಇದೆ ರೇಷೋ ಅಂತಂದ್ರೆ, ಫಸ್ಟ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ರೇಷೋ ಮತ್ತು ಸೆಕೆಂಡ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ರೇಷೋ ಏನಿತ್ತಲ್ಲ, ಆ ರೇಷೋಗಳ ಪ್ರಾಡಕ್ಟು ಈ ಪ್ರಾಡಕ್ಟ್ ಇಂದ ಏನು ಫಾರ್ಮ್ ಆಗಿತ್ತಲ್ಲ GP, ಅದರ ರೇಷೋ ಆಗಿ ಬರ್ತಾ ಇದೆ. ಸೊ ಇದರ ರೇಷೋ ಎಷ್ಟಿದೆ ಅಂತಂದ್ರೆ R ಇಂಟು R ಕಾನ್ಸ್ಟೆಂಟ್ ಆಗಿ ಬರ್ತಾ ಇರೋದ್ರಿಂದ ಇಟ್ ಇಸ್ ಅ GP. ಮತ್ತು ಜೊತೆಗೆ ಏನಂತ ಕೇಳಿದ್ದವನು, ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ನ ರೇಷೋ ಫೈಂಡ್ ಮಾಡಿ ಅಂತ ಕೇಳಿದ್ದ. ಸೊ ಹಿಯರ್ ದ ರೇಷೋ ಆಫ್ ದಿಸ್ GP ಈಸ್ ದಿಸ್ R ಇಂಟು R, ಅಥವಾ ಹಿಂಗಾದ್ರೂ ಬರೀರಿ, ಹಿಂಗಾದ್ರೂ ಬರೀರಿ, ಎರಡು ಒಂದೇ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಇನ್ನು ಬೇರೆ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.